विज्ञानरोधः परिपूरितान्तर्बाह्याण्डकोशं हरितोपलाभम् श्रीकांत तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು ಮೂರನೇ ಶ್ಲೋಕ. ಏವಂ ಸ್ವದೇಹಂ ಮಹತಾಂ ಮಹೀಯಸಾ ಮುಹುಃ ಸಮಾರೋಪಿತಮಂಗಮಾದರಾತ್ ಜಿಹಾಸತಿ ದಕ್ಷರುಷಾ ಮನಸ್ವಿನಿ ದಧಾರ ಗಾತ್ರೇಷ್ವನಿಲಾಗ್ನಿಧಾರಣಂ. ಸತೀದೇವಿ ಯಜ್ಞ ಮಂಟಪದಲ್ಲಿ ಉತ್ತರಾಭಿಮುಖವಾಗಿ ಕುಳಿತು ದೇಹೋತ್ಕ್ರಮಣ ಮಾಡುವ ಮಾರ್ಗವನ್ನು ಹಿಡಿದಿದ್ದಾಳೆ. ದೇಹವನ್ನ ನಿಶ್ಚಲವಾಗಿ ಮಾಡಿಕೊಂಡು ಪ್ರಾಣ ಮತ್ತು ಅಪಾನ ವಾಯುಗಳನ್ನ ನಿಶ್ಚಲವಾಗಿಸಿ ಏಕರೂಪವಾಗಿಸಿ ನಾಭಿಚಕ್ರದಲ್ಲಿ ನಿಲ್ಲಿಸಿದ್ಲು. ಉದಾನ ವಾಯುವನ್ನ ಸುಷುಮ್ನಾ ನಾಡಿ ಮೂಲಕವಾಗಿ ಮೇಲೆಬ್ಬಿಸಿ ನಿಧಾನವಾಗಿ ಭಗವಂತನ ಧ್ಯಾನ ಮಾಡ್ತಾ ಹೃದಯದ ಮೂಲಕ ಕಂಠ ಮಾರ್ಗವಾಗಿ ಭ್ರೂಮಧ್ಯಕ್ಕೆ ತಂದಳು ಅಂತ ಇಷ್ಟನ್ನ ನಾವು ನಿನ್ನೆ ದಿವಸ ನೋಡಿದ್ದೇವೆ. ಏವಂ ಸ್ವದೇಹಂ, ಈ ರೀತಿಯಾಗಿ ತನ್ನ ಶರೀರವನ್ನ ತಾನೇ ತೊರೆಯಬೇಕು ಅಂತ ಬಯಸಿದ್ದಾಳೆ ಸತೀದೇವಿ. ಆ ದೇಹ ಇಂದ್ರಾದಿ ಉತ್ತಮ ದೇವತೆಗಳಿಗಿಂತಲೂ ಉತ್ತಮನಾದಂತಹ ಶಿವನ ಪ್ರೀತಿಯಿಂದ
ಆ ಶಿವ ಆ ದೇಹವನ್ನ ಆದರದಿಂದ ತನ್ನ ತೊಡೆ ಮೇಲೆ ಇಟ್ಕೊಳ್ತಾ ಇದ್ದ. ಸಮಾರೋಪಿತಂ ಅಂಗಂ ಆದರಾತ್ ಮಹತಾಂ ಮಹೀಯಸ. ಮಹತಾಂ ಮಹೀಯಸ್ ಅಂತಂದ್ರೆ ಉತ್ತಮ ದೇವತೆಗಳಾದ ಇಂದ್ರಾದಿ ದೇವತೆಗಳಿಗಿಂತಲೂ ಉತ್ತಮನಾದವನು ಈ ಶಿವ. ಅಂತಹ ಶಿವ ಆದರದಿಂದ ತನ್ನ ತೊಡೆ ಮೇಲೆ ಕುಳಿಸ್ಕೊಳ್ತಾ ಇದ್ದ ಈ ಶರೀರವನ್ನ. ಅಂತಹ ತನ್ನ ಶರೀರವನ್ನ ಈಗ ತಾನೇ ತ್ಯಾಗ ಮಾಡಬೇಕು ಅಂತ ಬಯಸಿದ್ದಾಳೆ. ತಾನು ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಆ ಶರೀರ ತಾನೇ ಬೂದಿ ಆಗಬೇಕು. ಆ ಶರೀರಕ್ಕೆ ಸಂಸ್ಕಾರವನ್ನ ಮಾಡುವ ಅವಕಾಶವೂ ಕೂಡ ತನ್ನ ತಂದೆಯಾದ ದಕ್ಷನಿಗೆ ಸಿಗಬಾರದು ಅಂತ ಅಷ್ಟು ತಂದೆಯ ಮೇಲೆ ಅಸಮಾಧಾನ ಆಗಿದೆ ಅವಳಿಗೆ. ಆ ತಂದೆಯ ಮೇಲೆ ಬಂದ ಕೋಪ ಎಷ್ಟಿದೆ ಅಂದ್ರೆ ತನ್ನ ಶರೀರವನ್ನ ದಹನ ಮಾಡುವ ಅವಕಾಶವೂ ಕೂಡ ಅವನಿಗೆ ಸಿಗಬಾರದು. ಅದಕ್ಕೆ ತಾನು ದೇಹೋತ್ಕ್ರಮಣ ಮಾಡಿದ ನಂತರದಲ್ಲಿ ತನ್ನ ದೇಹ ತಾನಾಗಿಯೇ ಭಸ್ಮ ಆಗಬೇಕು ಅಂತ ತನ್ನ ಸರ್ವಾಂಗಗಳಲ್ಲಿ ವಾಯು ಮತ್ತು ಅಗ್ನ್ಯಂತರ್ಗತನಾದ ವಾಯು ಮತ್ತು ಅಗ್ನಿ ಎಂಬ ಹೆಸರುಳ್ಳ ಭಗವಂತನನ್ನ ಧ್ಯಾನ ಮಾಡಿದ್ದಾಳೆ. ವಾಯು ಮತ್ತು ಅಗ್ನಿ ಅನಿಲಾಗ್ನಿ ಧಾರಣಂ ಅಂತ ತನ್ನ ದೇಹದಲ್ಲಿ ವಾಯು ಮತ್ತು ಅಗ್ನಿ ಅಂತರ್ಗತನಾದ ವಾಯು ಮತ್ತು ಅಗ್ನಿ ಅನ್ನೋ ಹೆಸರಿನ ಭಗವಂತನ ಧ್ಯಾನ ಮಾಡ್ತಾ ಇದ್ದಾಳೆ. ತಾನಾಗಿಯೇ ಆ ಶರೀರ ಭಸ್ಮ ಆಗಬೇಕು ಆ ರೀತಿ ಮನಸ್ಸನ್ನ ಮಾಡಿ ವಾಯುವಗ್ನಿ ಅಂತರ್ಗತನಾದ ವಾಯುವಗ್ನಿ ನಾಮಕನಾದ ಭಗವಂತನ ಧ್ಯಾನ ಮಾಡ್ತಾ ಇದ್ದಾಳೆ. ಕೇಳಿಸ್ತಾ ಇದೆ ಅಲ್ಲ? ಕೇಳ್ತಾ ಇದ್ದಾರೆ ಕೇಳ್ತಾ ಏವಂ ಸ್ವದೇಹಂ ಮಹತಾಂ ಮಹೀಯಸಾ ಮುಹುಸ್ಸಮಾರೋಪಿತಮಂಗಮಾದರಾತ್ ಜಿಹಾಸತಿ ದಕ್ಷರುಷಾ ಮನಸ್ವಿನಿ ದಧಾರ ಗಾತ್ರೇಶ್ವನಿಲಾಗ್ನಿಧಾರಣಂ ತತಸ್ತ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋಶ್ಚಿಂತಯತಿ ನ ಚಾಪರಂ ದದರ್ಶ ದೇಹೇ ಹತಕಲ್ಮಷಾಸತಿ ಸದ್ಯ ಪ್ರಜ್ವಾಲ ಸಮಾಧಿಜಾಗ್ನಿನಾ. ಈ ರೀತಿಯ ಆಲೋಚನೆಯನ್ನ ಮಾಡ್ತಾ ಸತೀದೇವಿ ತನ್ನ ಪತಿಯಾದಂತಹ ಶಿವನ ಧ್ಯಾನವನ್ನ ಮಾಡ್ತಾ ಇದ್ದಾಳೆ. ಹಾಗೆ ಧ್ಯಾನ ಮಾಡ್ತಾ ಯೋಗ ಬಲದಿಂದ ತನ್ನ ಶರೀರವನ್ನ ತ್ಯಾಗ ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ ಮೈತ್ರೇಯರು ವಿದುರನನ್ನ ಕುರಿತು. ಇಂದ್ರಾದಿ ಸಮಸ್ತ ಜಗತ್ತಿಗೆ ಗುರುವಾಗಿರ್ತಕ್ಕಂಥವನು ತನ್ನ ಪತಿ ಶಿವ. ಅಂತಹ ಶಿವನ ಪಾದಕಮಲಗಳ ಧ್ಯಾನ, ಅದರಲ್ಲೇ ಆನಂದವನ್ನ ಪಡಿತಾ ಆ ಆನಂದವೆಂಬ ಮಕರಂದವನ್ನ ಆಸ್ವಾದನೆ ಮಾಡ್ತಾ ಆ ಶಿವನಲ್ಲಿ ವಾಯು ಮತ್ತು ಆ ವಾಯುವಿನಲ್ಲಿ ಹರಿ ಇವರೇ ಮೊದಲಾದವರನ್ನ ಧ್ಯಾನ ಮಾಡ್ತಾ ಬೇರೆ ಯಾರನ್ನೂ ಚಿಂತನೆ ಮಾಡಲಿಲ್ಲ. ಅಂದ್ರೆ ತನ್ನ ಪತಿಗಿಂತ ಕೆಳಗಿನವರನ್ನ ಯಾರನ್ನೂ ಚಿಂತಿಸದೆ ಕೂತ್ಕೊಂಡಿದ್ದಾಳೆ. ನಚ ಅಪರಂ ಅಂತ ತನ್ನ ಪತಿಗಿಂತ ಕೆಳಗಿನವರನ್ನ ಯಾರನ್ನೂ
ಆಲೋಚನೆಯನ್ನ ಮಾಡದೆ ಕೂತ್ಲು ಅಂತ ಅರ್ಥ. ತನ್ನ ಪತಿಗಿಂತ ಮೇಲಿನವರು ವಾಯು ಮತ್ತು ಹರಿ ಅವರನ್ನ ಧ್ಯಾನ ಮಾಡ್ತಾ ಕೂತ್ಲು ಅಂತ ಇಟ್ಕೊಳ್ಬೇಕು. ಆ ವಾಯು ಮತ್ತು ಹರಿಯನ್ನ ಮನಸ್ಸಿನಲ್ಲೇ ಸಾಕ್ಷಾತ್ಕಾರ ಮಾಡಿಕೊಂಡ್ಲು. ಈ ರೀತಿ ಮಾಡಿ ತನ್ನ ನಿಂದ್ಯವಾದ ಆ ಶರೀರವನ್ನ ತ್ಯಾಗ ಮಾಡ್ತಾ ಇದ್ದಾಳೆ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡ್ಲು. ಏನು ಪಾಪ? ತಂದೆಯಾದಂತಹ ದಕ್ಷನಲ್ಲಿ ಕೋಪ ಮಾಡಿದ ಪಾಪ ಮತ್ತು ತನ್ನ ಪತಿಯಾದ ರುದ್ರನನ್ನ ನಿಂದಾ ಮಾಡಿದ ಮಾತುಗಳನ್ನ ಕೇಳಿದ ಪಾಪ. ಮಹಾತ್ಮರ ನಿಂದನೆಯನ್ನ ಕೇಳೋದು ಕೂಡ ಮಹಾಪಾಪ. ಆ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಂಡ್ಲು. ಹತಕಲ್ಮಷ ಅಂತ. ತನ್ನ ತಂದೆಗೆ ಮಾಡಿದ ಕೋಪ ಮಾಡಿದ ಪಾಪ ಮತ್ತು ತನ್ನ ಪತಿನಿಂದಾಶ್ರವಣ ಜನ್ಯವಾದ ಪಾಪ, ಈ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಂಡು ತನ್ನ ಶರೀರವನ್ನ ತ್ಯಾಗ ಮಾಡಿದ್ಲು. ಈ ರೀತಿ ಆ ಶರೀರವನ್ನ ತ್ಯಾಗ ಮಾಡಿದ ಕೂಡಲೇ ಆ ಶರೀರ ವಾಯು ಮತ್ತು ಅಗ್ನಿಯ ಧ್ಯಾನದಿಂದ ಶರೀರದ ಒಳಗೇನೆ ಒಂದು ಬೆಂಕಿ ಎದ್ದಿದೆ. ಆ ಶರೀರದ ಒಳಗೆ ಎದ್ದ ಬೆಂಕಿಯಲ್ಲಿ ಶರೀರ ಎಲ್ಲ ಉರಿದು ಹೋಯ್ತು. ಅದನ್ನ ಸಂಸ್ಕಾರ ಮಾಡುವ ಭಾಗ್ಯವೂ ಕೂಡ ದಕ್ಷನಿಗೆ ಸಿಗಲಿಲ್ಲ. ಆ ಶರೀರ ತಾನಾಗಿಯೇ ಸುಟ್ಟು ಭಸ್ಮ ಆಗಿ ಹೋಯ್ತು. ತನ್ನ ಶರೀರದೊಳಗಿಂದಲೇ ಎದ್ದಿರ್ತಕ್ಕಂತಹ ಅಗ್ನಿ ಏನಿದೆ, ಆ ಅಗ್ನಿಯೇ ಆ ಶರೀರವನ್ನ ಸುಟ್ಟು ಬೂದಿ ಮಾಡಿಬಿಡುತ್ತಂತೆ. ಅನೇಕ ಜನ ಸತೀದೇವಿ ಯಜ್ಞಕುಂಡದಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಹಿಂಗೆಲ್ಲ ಹೇಳ್ತಾರೆ. ತಪ್ಪದು. ಆ ಯಜ್ಞಕುಂಡದಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಂಡದ್ದಲ್ಲ. ಯಜ್ಞ ಮಂಟಪದಲ್ಲಿ ಕೂತು ಈ ರೀತಿ ಯೋಗ ಬಲದಿಂದ ಶರೀರ ತ್ಯಾಗ ಮಾಡಿದ್ಲು. ಆ ಶರೀರದ ಒಳಗೇನೆ ಅಗ್ನಿ ಉತ್ಪತ್ತಿಯಾಗಿ ಆ ಶರೀರದ ಒಳಗಿನ ಅಗ್ನಿಯಿಂದಲೇ ಆ ಶರೀರ ಭಸ್ಮ ಆಯ್ತು. ಹೊರತು ಅವಳು ಆ ಅಗ್ನಿ ಕುಂಡಕ್ಕೆ ಹಾರಿದ್ದಲ್ಲ. ಕೆಲವರೆಲ್ಲ ಹಾಗೆ ತಿಳ್ಕೊಂಡಿದ್ದಾರೆ, ಅಗ್ನಿಕುಂಡಕ್ಕೆ ಹಾರಿದ್ಲು, ಆ ಅಗ್ನಿಕುಂಡದಲ್ಲಿ ತನ್ನ ಶರೀರವನ್ನ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಹೇಳ್ತಾರೆ. ಅದು ಸರಿಯಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಸಮಾಧಿ ಜಾಗ್ನಿನ ಅಂತ ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ. ಸಮಾಧಿಜವಾದ ಅಗ್ನಿ, ಆ ಅಗ್ನಿಯಲ್ಲೇ ಆ ಶರೀರ ಸುಟ್ಟು ಭಸ್ಮ ಆಯಿತು ಅಂತ. ಇಲ್ಲಿ ಅವಳು ತನ್ನ ಶರೀರವನ್ನ ತ್ಯಾಗ ಮಾಡುವಾಗ ಸ್ವಭರ್ತುಹು ಚರಣಾಂಬುಜ ಆಸವಂ ಅಂತ ಹೇಳಿದ್ದಾರೆ. ಜಗದ್ಗುರೋಹೋ ಚಿಂತಯತಿ ನಚ ಅಪರಂ. ಧ್ಯಾನ ಮಾಡುವ ಕಾಲದಲ್ಲಿ ತನ್ನ ಪತಿಯನ್ನ ಹೊರತು ಬೇರೆ ಯಾರನ್ನೂ ಕೂಡ ಚಿಂತೆ ಮಾಡಲಿಲ್ಲ ಅಂತ ಇಲ್ಲಿ ಮೇಲ್ನೋಟಕ್ಕೆ ಅಷ್ಟೇ ಕಾಣಿಸತ್ತೆ. ಸ್ವಭರ್ತುಹು ಚರಣಾಂಬುಜಾಸವಂ ಜಗದ್ಗುರೋಹ ಚಿಂತಯತಿ. ತನ್ನ ಪತಿಯನ್ನ ಮಾತ್ರ ಧ್ಯಾನ ಮಾಡಿದ್ಲು, ಬೇರೆ ಯಾರನ್ನೂ ಚಿಂತೆ ಮಾಡಲಿಲ್ಲ ಅಂತ. ಬೇರೆ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಕೇವಲ ತನ್ನ ಪತಿ ಧ್ಯಾನವನ್ನ ಮಾತ್ರ ಮಾಡಿದ್ಲು, ಬೇರೆ ಯಾರ ಧ್ಯಾನವನ್ನು ಮಾಡಲಿಲ್ಲ ಅಂತ. ಆದ್ರೆ ಅದು ಅಸಂಗತ. ಪತಿಧ್ಯಾನ ಅಂತಂದ್ರನೆ ಹಿಂದೆ ತನ್ನ ಪತಿಯಾದ ಶಿವನೇ ಹೇಳಿದಂತೆ ಗುಹಾಶಯಾಯೈವ ನ ದೇಹಮಾನಿನೇ ಅಂತ ರುದ್ರದೇವರೇ ಹೇಳಿದ್ದಾರೆ ಸತೀದೇವಿಗೆ. ಹಾಗಾಗಿ ಪತ್ಯಂತರ್ಗತನಾದ ಪರಮಾತ್ಮನ ಧ್ಯಾನವೇ ಪತಿಧ್ಯಾನ ಅಂತಂದ್ರೆ. ಹಾಗಾಗಿ ಪತಿಯನ್ನ ಮಾತ್ರವಲ್ಲದೆ ಪತಿಯಲ್ಲಿ ಅಂತರ್ಗತನಾದ ಪರಮಾತ್ಮನ ಧ್ಯಾನ ಮತ್ತು ಬ್ರಹ್ಮವಾಯುಗಳ ಧ್ಯಾನ ಮತ್ತು ಲಕ್ಷ್ಮೀ ಸರಸ್ವತಿಯ ಧ್ಯಾನ ಅದನ್ನ ಮಾಡಿದ್ಲು ಅಂತ ಇಟ್ಕೊಳ್ಬೇಕು. ತನಗಿಂತ ಕಡಿಮೆಯವರನ್ನ ಯಾರನ್ನೂ ಕೂಡ ಧ್ಯಾನ ಮಾಡಲಿಲ್ಲ ಅಂತ ಇಟ್ಕೊಳ್ಬೇಕು. ತನಗಿಂತ ಉತ್ತಮರಾದ ಲಕ್ಷ್ಮೀ, ಸರಸ್ವತಿ, ಭಾರತಿ, ಬ್ರಹ್ಮವಾಯುಗಳು ಮತ್ತು ಪರಮಾತ್ಮ ಇಷ್ಟರನ್ನ
ಧ್ಯಾನ ಮಾಡಿದ್ಲು. ಪತ್ಯಂತರ್ಗತರಾದ ಇಷ್ಟು ಜನರನ್ನ ಧ್ಯಾನ ಮಾಡಿದ್ಲೆ ಹೊರತು ತನಗಿಂತ ಕಡಿಮೆಯವರನ್ನ ಧ್ಯಾನ ಮಾಡಲಿಲ್ಲ ಅಂತ ಆ ರೀತಿ ಆ ಭಾಗವತ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕೇ ಹೊರತು ಕೇವಲ ಪತಿಯನ್ನ ಮಾತ್ರ ಧ್ಯಾನ ಮಾಡಿದ್ಲು, ಬೇರೆ ಯಾರನ್ನೂ ಧ್ಯಾನ ಮಾಡಲಿಲ್ಲ ಅಂತ ಇಟ್ಟುಕೊಳ್ಳಬಾರದು. ಯಾಕೆ ಹೀಗೆ ಮಾಡಬೇಕು ಅಂದ್ರೆ ಇದಕ್ಕೆ ಪ್ರಮಾಣ ಇದೆ. ತತ್ವನಿರ್ಣಯ ಅನ್ನೋ ಗ್ರಂಥ ಹಾಗೆ ಹೇಳಿದೆ. ಆದ್ರಿಂದ ಆ ರೀತಿ ಇಟ್ಕೊಳ್ಬೇಕೇ ಹೊರತು ಬೇರೆ ವ್ಯಾಖ್ಯಾನಕಾರರೆಲ್ಲ ಕೇವಲ ಪತಿಯನ್ನ ಧ್ಯಾನ ಮಾಡಿದ್ಲು, ಬೇರೆ ಯಾರನ್ನೂ ಧ್ಯಾನ ಮಾಡಲಿಲ್ಲ ಅಂತ ಮಾಡಿದ್ದಾರೆ. ಅದು ಸರಿಯಲ್ಲ. ತತ್ವನಿರ್ಣಯದ ವಾಕ್ಯ ಏನ್ ಹೇಳ್ತಾ ಇದೆ ಅನ್ನೋದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟಿದ್ದಾರೆ. ರುದ್ರಂ ಚ ಬ್ರಹ್ಮವಾಯು ಚ ವಿಷ್ಣುಂ ಚೈವ ಶ್ರಿಯಂ ಗಿರಂ ಉಮಾ ಚಿಂತಯತಿ ದೇಹಂ ತತ್ಯಾಜಾನ್ಯಂ ನ ಚಾಸ್ಮರತ್ ಇತಿ ತತ್ವನಿರ್ಣಯೇ. ರುದ್ರಂಚ ಬ್ರಹ್ಮವಾಯು ಚ ವಿಷ್ಣುಂಚೈವ ಶ್ರಿಯಂ ಗಿರಂ. ರುದ್ರನನ್ನು, ಬ್ರಹ್ಮವಾಯುಗಳನ್ನು, ವಿಷ್ಣುವನ್ನು ಮತ್ತು ಶ್ರಿಯಂ ಗಿರಂ ಲಕ್ಷ್ಮೀದೇವಿಯನ್ನು ಮತ್ತು ಭಾರತಿಯನ್ನು ಚಿಂತನೆ ಮಾಡಿದ್ಲು. ಗರುಡ ಶೇಷರನ್ನು ಕೂಡ ಸತೀದೇವಿ ಸ್ವಾಮಿತ್ವೇನ ಚಿಂತನೆಯನ್ನ ಮಾಡ್ತಾ ತನಗಿಂತ ಕಡಿಮೆಯವರಾದ ಇಂದ್ರಾದಿ ದೇವತೆಗಳನ್ನ ಸ್ವಾಮಿತ್ವೇನ ಚಿಂತನೆ ಮಾಡದೆ ಶರೀರ ತ್ಯಾಗ ಮಾಡಿದ್ಲು. ತತ್ಯಾಜ ಅನ್ಯಂ ನಚ ಅಸ್ಮರತ್ ಅಂತ ಈ ರೀತಿ ತತ್ವನಿರ್ಣಯ ಗ್ರಂಥ ಹೇಳಿದೆ. ಆದ್ರಿಂದ ಆ ರೀತಿ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕು. ಜಗದ್ಗುರೋಃ ಚರಣಾಂಬುಜಾಸವಂ ಚಿಂತಯತಿ ನ ಚಾಪರಂ ಅಂತಂದ್ರೆ ಹಾಗರ್ಥ. ಆಮೇಲೆ ಇಲ್ಲಿ ತತಃ ಅಂತ ಒಂದು ಪದ ಇದೆ. ತತಃ ಸ್ವಭರ್ತು ಚರಣಾಂಬುಜಾಸವಂ ಅಂತ. ಅಲ್ಲಿ ತತಃ ಅಂದ್ರೆ ಹಿಂದೆ ಹೇಳಿದ್ದನ್ನ ಇಟ್ಕೊಳ್ಬೇಕಲ್ವಾ. ವಾಯು ಅಗ್ನಿಧಾರಣ ಕಾಲದಲ್ಲಿ ಅಂತ ಅರ್ಥ. ಹಿಂದೆ ದಧಾರ ಗಾತ್ರೇಶು ಅನಿಲಾಗ್ನಿಧಾರಣಂ ಅಂತ ಹೇಳಿದ್ದಾರೆ. ಹಿಂದಿನ ಶ್ಲೋಕದ ಕೊನೆಯಲ್ಲಿ ಬಂದದ್ದು ಅನಿಲಾಗ್ನಿಧಾರಣ ಅಂದ್ರೆ ವಾಯು ಮತ್ತು ಅಗ್ನಿಯ ಧಾರಣ ಮಾಡಿದ್ಲು ಅಂತ. ಆ ವಾಯುವಗ್ನಿ ಧಾರಣ ಕಾಲದಲ್ಲಿ ಅಂತ ಅರ್ಥ. ತತಃ ಈ ರೀತಿ ಚಿಂತನೆ ಮಾಡಿದ್ಲು. ವಾಯುವಗ್ನಿ ಧಾರಣ ಅಂದ್ರೆ ಏನು, ವಾಯು ಮತ್ತು ಅಗ್ನಿ ಧಾರಣ ಅಂದ್ರೆ ಏನು ಅನ್ನೋದಕ್ಕೂ ಕೂಡ ಬೇರೆ ವ್ಯಾಖ್ಯಾನಕಾರರು ಅಲ್ಲಿ ಏನು ಮಾಡಿದ್ದಾರೆ. ಅಲ್ಲಿ ನಿಜವಾಗ್ಲೂ ವಾಯುವಗ್ನಿ ಧಾರಣ ಅಂದ್ರೆ ವಾಯು ಮತ್ತು ಅಗ್ನಿಗಳಲ್ಲಿ ಇರುವ ವಾಯು ಮತ್ತು ಅಗ್ನಿ ಎಂಬ ಹೆಸರಿನ ಭಗವಂತನ ಧ್ಯಾನ ಅಂತಾನೆ ಅರ್ಥ. ವಾಯು ಅಗ್ನಿ ಧಾರಣ ಮಾಡಿದ್ಲು ಅಂದ್ರೆ. ಆದ್ರಿಂದ ವಾಯುವಗ್ನಿ ಧಾರಣ ಮಾಡಿದ್ಲು ಅಂತ ಏನ್ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಅಲ್ಲಿ ಅದನ್ನ ಹೇಳಿ ಈ ಶ್ಲೋಕದಲ್ಲಿ ಪತಿಯನ್ನ ಬಿಟ್ಟು ಬೇರೆ ಇನ್ಯಾರನ್ನೂ ಧ್ಯಾನ ಮಾಡ್ಲಿಲ್ಲ ಅಂತ ಹೇಳಿಬಿಟ್ರೆ ಪೂರ್ವೋತ್ತರ ವಿರೋಧ ಬರ್ತಲ್ವಾ. ವಾಯುವಗ್ನಿ ಧಾರಣ ಅನ್ನೋ ಶಬ್ದಕ್ಕೆ ವಾಯು ಮತ್ತು ಅಗ್ನಿಯನ್ನ ಅಂತಾನೆ ಅರ್ಥ ಇಟ್ಕೊಂಡಿದ್ರೆ ಇಲ್ಲಿ ನಚಾಪರಂ ಅಂತಿದೆ. ತನ್ನ ಪತಿಯನ್ನ ಬಿಟ್ಟು ಬೇರೆ ಯಾರನ್ನೂ ಧ್ಯಾನ ಮಾಡಲಿಲ್ಲ ಅಂತ ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ವಿರೋಧ ಬರ್ತದೆ. ಇದನ್ನ ಯಾರು ವಿಚಾರ ಮಾಡ್ಲೇ ಇಲ್ಲ. ಅವರು ಏನ್ ಮಾಡಿದ್ರು, ಕೇವಲ ಪತಿಯನ್ನ ಧ್ಯಾನ ಮಾಡಿದ್ಲು, ಬೇರೆ ಯಾರನ್ನೂ ಧ್ಯಾನ ಮಾಡಲಿಲ್ಲ ಅಂತ ಅಷ್ಟೇ ಇಟ್ಕೊಂಡ್ಬಿಟ್ರು. ಮತ್ತೆ ಹಿಂದಿನ ಶ್ಲೋಕದಲ್ಲಿ ವಾಯುವಗ್ನಿ ಧಾರಣ ಮಾಡಿದ್ಲು ಅಂತಿದೆ ಅಲ್ವಾ, ಅದಕ್ಕೆ ವಿರೋಧ ಬರ್ತದಲ್ಲ ಅಂತನ್ನೋ ಪ್ರಶ್ನೆಗೆ ಯಾರೆಲ್ಲೂ ಉತ್ತರ ಇಲ್ಲ. ವಸ್ತುತಃ ನಚ ಅಪರಂ ಅನ್ನಲ್ಲಿ ಅಪರ ಅಂದ್ರೆ ಬೇರೆ ಅಂತ ಅರ್ಥ ಅಲ್ಲ. ಅಪರಂ ಅನ್ನೋ ಶಬ್ದಕ್ಕೆ ಮೇಲ್ನೋಟಕ್ಕೆ ಬೇರೆ ಯಾರನ್ನು ಚಿಂತನೆ ಮಾಡಲಿಲ್ಲ ಅಂತ ಅರ್ಥ ಬರ್ತದೆ. ಅಲ್ಲಿ ಅಪರ ಅನ್ನೋ ಶಬ್ದಕ್ಕೆ ಬೇರೆ ಅನ್ನೋ ಅರ್ಥ ಅಲ್ವೇ ಅಲ್ಲ. ಉತ್ತಮರಲ್ಲದೆ ಇರೋರು. ನ ಪರ ಅಪರ. ಪರ ಅಂದ್ರೆ ಉತ್ತಮ, ನ ಪರ ಉತ್ತಮರಲ್ಲದವರು, ಕಡಿಮೆಯವರು ಅಂತ ಅರ್ಥ. ಅಪರಂ ಅಂದ್ರೆ ತನಗಿಂತ ಕಡಿಮೆಯವರನ್ನ ಚಿಂತನೆ ಮಾಡಲಿಲ್ಲ ಅಂತ ಹಾಗರ್ಥ. ಚ ಅನ್ನೋ ಪದ ಇದೆ, ನಚ ಅಪರಂ ಅಂತಿದೆ. ಕೇವಲ ಅಪರಂ ಅಂತಿಲ್ಲ, ಚ ಅನ್ನೋ ಪದವೂ ಇದೆ. ಚ ಅನ್ನೋ ಪದದಿಂದ ತನ್ನ ಪತಿಯ ಜೊತೆಗೆ
ಅವನಿಗಿಂತ ಉತ್ತಮರಾದ ಹರಿವಾಯು ಮುಂತಾದವರನ್ನ ಮತ್ತು ತನಗೆ ತನ್ನ ಪತಿಗೆ ಸಮಾನರಾದ ಗರುಡಶೇಷರನ್ನೂ ಚಿಂತನೆ ಮಾಡಿದ್ಲು ಅಂತ ಅಲ್ಲಿ ಅಭಿಪ್ರಾಯ ಭಾಗವತದ್ದು. ಇಲ್ಲ ಅಂದ್ರೆ ಚ ಅನ್ನೋ ಪದ ವ್ಯರ್ಥ ಆಗ್ತಿತ್ತು. ಭಾಗವತದಲ್ಲಿ ಒಂದೊಂದು ಅಕ್ಷರಕ್ಕೂ ಕೂಡ ಅರ್ಥ ಇದೆ. ಅಲ್ಲಿ ಚ ಅನ್ನೋ ಪದಕ್ಕೆ ಅಷ್ಟು ಅಭಿಪ್ರಾಯ ಇಟ್ಕೊಳ್ಬೇಕು, ಇಲ್ಲದೆ ಇದ್ರೆ ಚಕಾರ ವ್ಯರ್ಥ. ಚಕಾರವನ್ನ ಹೇಳೋದಾದ್ರೆ ಹಿಂದೆ ಹೇಳಿದ್ದನ್ನ ಯಾವುದನ್ನಾದ್ರೂ ಅದನ್ನ ಸಮುಚ್ಚಾಯ ಮಾಡ್ಲಿಕ್ಕೆ ಹೇಳಬೇಕು. ಅದು ಮತ್ತು ಇದು ಅಂತ ಹಿಂಗೇನಾರು ಹೇಳೋದಾದ್ರೆ, ಬೇರೆ ಯಾವುದೂ ಇಲ್ಲ, ನಚ ಅಪರಂ, ಬೇರೆ ಯಾರನ್ನೂ ಚಿಂತನೆ ಮಾಡಲಿಲ್ಲ, ಕೇವಲ ತನ್ನ ಪತಿಯನ್ನ ಮಾತ್ರ ಚಿಂತನೆ ಮಾಡಿಲ್ಲ ಅಂತಾದ್ರೆ ಚ ಯಾಕೆ ಹಾಗಾದ್ರೆ? ಚ ಅನ್ನೋ ಪದದಿಂದ ಬೇರೆಯವರನ್ನೂ ಚಿಂತನೆ ಮಾಡಿದ್ಲು, ಇವರನ್ನೂ ಚಿಂತನೆ ಮಾಡಿದ್ಲು ಅಂತಾನೆ ಅರ್ಥ ಬರಬೇಕಲ್ಲಿ. ಆವಾಗ್ಲೇ ಚಕಾರ ಸಾರ್ಥಕ. ಅದ್ಯಾರು ಅಂದ್ರೆ ಅದಕ್ಕೆ ಪರಂ, ನ ಅಪರಂ. ಅಪರಂ ಚ ನ ಪರಂ ಅಂದ್ರೆ ಏನರ್ಥ? ಇವರಿಗಿಂತ ಉತ್ತಮರಾದವರನ್ನು ಮಾತ್ರ ಚಿಂತನೆ ಮಾಡಿದ್ಲು, ತನ್ನ ಪತಿಯನ್ನು ಮತ್ತು ಪತಿಗಿಂತ ಉತ್ತಮರಾದವರನ್ನೂ ಚಿಂತನೆ ಮಾಡಿದ್ಲು, ಹೊರತು ಪತಿಗಿಂತ ಕೆಳಗಿರೋರನ್ನ ಚಿಂತನೆ ಮಾಡಲಿಲ್ಲ ಅಂತ ಇಷ್ಟು ಚೆನ್ನಾಗಿ ಅರ್ಥ ಭಾಗವತದ ಆ ಶ್ಲೋಕದಲ್ಲೇ ಗೊತ್ತಾಗ್ತಾ ಇದೆ. ಚ ಅನ್ನೋ ಒಂದು ಅಕ್ಷರಕ್ಕೆ ಸಾರ್ಥಕ್ಯವನ್ನು ನಾವು ನೋಡಬೇಕಾದ್ರೆ ಈ ರೀತಿ ಅರ್ಥನೆ ಮಾಡಬೇಕು. ಪತಿಗಿಂತ ಉತ್ತಮರಾದವರನ್ನು ಮತ್ತು ಪತಿಗೆ ಸಮಾನರಾದವರನ್ನು ಗರುಡಶೇಷರು ಅವರನ್ನು ತನಗೆ ರಕ್ಷಕರು ಎಂಬುದಾಗಿ ಚಿಂತನೆ ಮಾಡಿದ್ಲು, ಹೊರತು ಕಡಿಮೆಯವರಾದ ಇಂದ್ರಾದಿ ದೇವತೆಗಳನ್ನ ತನಗೆ ರಕ್ಷಕರು ಎಂಬುದಾಗಿ ಚಿಂತನೆ ಮಾಡಲಿಲ್ಲ ಅಂತ ತಾತ್ಪರ್ಯ. ಉದಾಹರಣೆಗೆ ಇಲ್ಲಿ ಅಗ್ನಿಧಾರಣೆ ಮಾಡಿದ್ಲು ಅಂತಿದೆ. ವಾಯುವಗ್ನಿಧಾರಣೆ ಅಂತ ಅನ್ನೋಲ್ಲಿ ಅಗ್ನಿಯೂ ಇದೆ. ಅಗ್ನಿಯನ್ನು ಚಿಂತನೆ ಮಾಡಬೇಕಾಗ್ತದಲ್ವಾ? ಆ ಅಗ್ನಿ ಇವಳಿಗಿಂತ ಚಿಕ್ಕವನು ತಾನೆ. ಆ ಅಗ್ನಿಯನ್ನು ತನಗೆ ಸ್ವಾಮಿ ರಕ್ಷಕ ಅಂತ ಹೇಗೆ ಚಿಂತನೆ ಮಾಡಲಿಲ್ಲ ಅವಳು? ಹಿಂದೆ ಹೇಳಿದ್ದಾರೆ ಅಗ್ನಿಧಾರಣೆ ಮಾಡಿದ್ಲು, ವಾಯುಧಾರಣೆ ಮಾಡಿದ್ಲು ಅಂತ ಅಂದ್ರೆ ಅಲ್ಲಿ ಅಗ್ನಿಯನ್ನ ಚಿಂತನೆ ಮಾಡಿದ್ಲು, ಆದ್ರೆ ತನಗೆ ರಕ್ಷಕ ಎಂಬುದಾಗಿ ಚಿಂತನೆ ಮಾಡಲಿಲ್ಲ. ಆ ಅಗ್ನಿ ತನ್ನ ಸ್ವಾಮಿಯಾದ ಭಗವಂತನಿಗೆ ಅಧಿಷ್ಠಾನ ಅಂತ ಚಿಂತನೆ ಮಾಡಿದ್ಲು ಅಷ್ಟೇ. ಚಿಂತನೆ ಮಾಡೋದು ಅಂದ್ರೆ ರಕ್ಷಕತ್ವೇನ ಚಿಂತನೆ ಮಾಡೋದು. ಇವರೆಲ್ಲ ನನಗೆ ರಕ್ಷಕರು ಎಂಬುದಾಗಿ ಚಿಂತನೆ ಮಾಡಿದ್ಲು. ಯಾರು? ತನ್ನ ಪತಿಗೆ ಸಮಾನರಾದ ಗರುಡಶೇಷರು, ತನ್ನ ಪತಿ ಮತ್ತು ಅವರಿಗಿಂತ ಉತ್ತಮರಾದ ಲಕ್ಷ್ಮೀ, ಭಾರತಿ, ಸರಸ್ವತಿ, ಬ್ರಹ್ಮವಾಯುಗಳು, ಭಗವಂತ, ಇಷ್ಟು ಜನರನ್ನ ತನಗೆ ಸ್ವಾಮಿ ರಕ್ಷಕರು ಎಂಬುದಾಗಿ ಚಿಂತನೆ ಮಾಡಿದ್ಲು. ಉಳಿದವರನ್ನ ಯಾರನ್ನು ಕೂಡ ರಕ್ಷಕತ್ವೇನ ಚಿಂತನೆ ಮಾಡಲಿಲ್ಲ ಅಂತ ಹಾಗಿಟ್ಟುಕೊಳ್ಬೇಕು. ಆವಾಗ ಅಗ್ನಿಯನ್ನ ಚಿಂತನೆ ಮಾಡಿದ್ಲು ಅನ್ನೋದಕ್ಕೆ ವಿರೋಧ ಬರೋದಿಲ್ಲ. ಅಗ್ನಿಯನ್ನ ಚಿಂತನೆ ಮಾಡಿದ್ಲು ಇಲ್ಲ ಅಂತಲ್ಲ, ಅಗ್ನಿಧಾರಣೆ ಮಾಡಿದ್ಲು ಅಂತ ಹಿಂದೆ ಹೇಳಿದ್ದಾರೆ, ಅದನ್ನ ರಕ್ಷಕತ್ವೇನ ಮಾಡಲಿಲ್ಲ ಅಷ್ಟೇ. ಆದ್ರಿಂದ ಇವೆಲ್ಲದಕ್ಕೂ ಕೂಡ ಪ್ರಮಾಣ ಪುರಸ್ಸರವಾಗಿ ಮಧ್ವಾಚಾರ್ಯರು ಮಾತ್ರ ನಮಗೆ ಉತ್ತರ ಕೊಟ್ಟಿದ್ದಾರೆ. ನ ಚಾಪರಂ ಅಂತ ತಗೊಂಡು ಆಚಾರ್ಯರು ಅದಕ್ಕೆ ಅರ್ಥ ಬರೀತಾರೆ. ತಸ್ಮಾದವರಂ ನ ಚಿಂತಯತಿ, ಅವರಿಗಿಂತ ಕಡಿಮೆಯವರನ್ನ ಚಿಂತನೆ ಮಾಡಲಿಲ್ಲ ಅಂತ. ಅಪರಂ ಅಂದ್ರೆ ಅಪರ, ಉತ್ತಮರಲ್ಲದವರು ಅಂತ ಹಾಗೆ ಬಿಡಿಸ್ಕೊಳ್ಬೇಕು. ಪರಂತು ವಿಷ್ಣುವಾದಿಕಂ ಚಿಂತಯತಿ, ಪರಂತು ಅಂದ್ರೆ ಉತ್ತಮರಾದ ವಿಷ್ಣು ಮೊದಲಾದವರನ್ನ ತನ್ನ ಪತಿಯ ಜೊತೆಗೆ ಚಿಂತನೆ ಮಾಡಿದ್ಲು ಅಂತ. ಇದು ಚ ಶಬ್ದಾತ್ ಅಂತ ಬರೀತಾರೆ ಮಧ್ವಾಚಾರ್ಯ. ಭಾಗವತದಲ್ಲಿ ಆ ಚ ಅನ್ನೋ ಶಬ್ದ ಇರೋದ್ರಿಂದ ಅದನ್ನ ಸಮುಚ್ಚಯ ಮಾಡಬೇಕು. ಚ ಅನ್ನೋ ಶಬ್ದ ಏನಿದೆ ಅದು ಅನುಕ್ತ ಸಮುಚ್ಚಯಾರ್ಥ, ಅದನ್ನ ಚಕಾರದಿಂದ ತಿಳಿಸಿಕೊಡ್ತಾ ಇದೆ ಭಾಗವತ. ಅಂತ ಇಷ್ಟು ಹೇಳಿ ತತ್ವ ನಿರ್ಣಯದ ವಾಕ್ಯವನ್ನ ಉದಾಹರಿಸಿದರು. ರುದ್ರಂಚ ಬ್ರಹ್ಮವಾಯು ಚ ವಿಷ್ಣುಂ ಚೈವ ಶ್ರಿಯಂ ಗಿರಂ ಉಮಾ ಚಿಂತಯತಿ ದೇಹಂ ತತ್ಯಾಜಾನ್ಯಂ ನ ಚಾಸ್ಮರತ್ ಇತಿ ತತ್ವ ನಿರ್ಣಯೇ ಅಂತ ಆ ತತ್ವ ನಿರ್ಣಯದ ವಾಕ್ಯವನ್ನ ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯವನ್ನ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ.
ಮಧ್ವಾಚಾರ್ಯರು. ತತಸ್ವಭರ್ತುಶ್ಚರಣಾಂಬುಜಾಸವಂ ಜಗದ್ಗುರೋಶ್ಚಿಂತಯತಿ ನ ಚಾಪರಂ ದದರ್ಶ ದೇಹೇ ಹತಕಲ್ಮಷಾ ಸತಿ ಸದ್ಯ ಪ್ರಜ್ವಾಲ ಸಮಾಧಿಜಾಗ್ನಿನಾ ತತ್ಪಶ್ಯತಾಂ ಖೇ ಭುವಿ ಚಾದ್ಭುತಂ ಮಹತ್ ಹಾಹೇತಿ ವಾದಃ ಸಮಹಾನ ಜಾಯತ ಹಂತ ಪ್ರಿಯಾದೈವ ತಮಸ್ಯ ದೇವಿ ಜಹಾವಸೂನ್ ಕೇನ ಸತಿ ಪ್ರಕೋಪಿತಾ. ಈ ಕಡೆ ಸತೀದೇವಿ ತನ್ನ ಶರೀರವನ್ನ ತ್ಯಾಗ ಮಾಡ್ತಾ ಇರುವಾಗ ಅದನ್ನ ನೋಡ್ತಾ ಇರ್ತಕ್ಕಂತಹ ಎಲ್ಲ ಜನರಿಗೂ ಕೂಡ ಬಹಳ ಅದ್ಭುತ ಅಂತ ಅನಿಸ್ಬಿಡುತ್ತಂತೆ. ಅದ್ಭುತವಾದ ದೃಶ್ಯವನ್ನ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ಸತೀದೇವಿ ಕೂತು ಸಮಾಧಿ ಯೋಗದಲ್ಲಿ ತಾನು ದೇಹ ತ್ಯಾಗ ಮಾಡಿದ್ದು, ಆ ದೇಹ ತನಗೆ ತಾನೇ ಸುಟ್ಟು ಭಸ್ಮ ಆಗಿದ್ದು, ಇದೆಲ್ಲವನ್ನೂ ಕೂಡ ನೋಡುವವರಿಗೆ ಅದ್ಭುತಂ ಭುವಿ ಅಂತಾರೆ. ಅದ್ಭುತ ಅನಿಸ್ಬಿಡ್ತು. ಕೇವಲ ಭೂಮಿಯಲ್ಲಿ ನಿಂತು ನೋಡೋರಿಗೆ ಮಾತ್ರ ಅಲ್ಲ, ಆಕಾಶದಲ್ಲಿ ನಿಂತು ನೋಡ್ತಾ ಇರತಕ್ಕಂತಹ ದೇವತೆಗಳು ಕೂಡ ಹಾಹಾಕಾರ ಮಾಡಿದರಂತೆ. ಹಾಹೇತಿವಾದಃ ಸುಮಹಾನ್ ಅಜಾಯತ. ಭೂಮಿಯಲ್ಲಿರೋ ಎಲ್ಲ ಜನರಷ್ಟೇ ಅಲ್ಲದೆ ಆಕಾಶದಲ್ಲಿ ಇರುವ ದೇವತೆಗಳು ಕೂಡ ಈ ದೃಶ್ಯವನ್ನ ನೋಡಿ ಎಂತ ಅದ್ಭುತ ಇದು ಅಂತ ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ. ಹಂತ ಅಯ್ಯೋ ಪ್ರಿಯಾ ದೈವತಮಸ್ಯ ದೇವಿ ಜಹಾವಸೂನ್ ಕೇನ ಸತಿ ಪ್ರಕೋಪಿತ ಅಂತಂದ್ರಂತೆ ಎಲ್ಲರೂ ಕೂಡ. ಅಯ್ಯೋ ದೇವೋತ್ತಮನಾದಂತಹ ಶಿವನ ಪ್ರೇಯಸಿ ಸತೀದೇವಿ ಈ ದಕ್ಷ ಮಾಡಿದ ಅಪರಾಧದಿಂದ ತನ್ನ ಪ್ರಾಣವನ್ನೇ ಬಿಡುವಂತೆ ಆಯ್ತಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ಅಪರಾಧ ಮಾಡಿದವನು ದಕ್ಷ. ಆ ದಕ್ಷ ಮಾಡಿದ ಅಪರಾಧದಿಂದ ಅವನ ಮೇಲೆ ಕುಪಿತಳಾಗಿ ದೇವೋತ್ತಮನ ಪತ್ನಿ ಸತೀದೇವಿ ತನ್ನ ದೇಹವನ್ನ ತ್ಯಾಗ ಮಾಡತಕ್ಕಂತಹ ಪ್ರಸಂಗ ಬಂತಲ್ಲ, ಅಯ್ಯೋ ಅಂತ ಎಲ್ಲ ಜನಗಳು ದೇವತೆಗಳು ಎಲ್ಲರೂ ಕೂಡ ಹಾಹಾಕಾರ ಮಾಡಿ ಮಾತಾಡ್ಕೊಳ್ತಾ ಇದ್ದಾರೆ. ಅಹೋ ತತ್ಪಶ್ಯತಾಂ ಖೇ ಭುವಿ ಚಾದ್ಭುತಂ ಮಹತ್ ಹಾಹೇತಿ ವಾದಃ ಸುಮಹಾನ ಜಾಯತ ಹಂತ ಪ್ರಿಯಾ ದೈವತಮಸ್ಯ ದೇವಿ ಜಹಾವಸೂನ್ ಕೇನ ಸತಿ ಪ್ರಕೋಪಿತಾ. ಅಹೋ ತ್ವನಾತ್ಮ್ಯಂ ಮಹದಸ್ಯ ಪಶ್ಯತ ಪ್ರಜಾಪತೇರ್ಯಸ್ಯ ಚರಾಚರಾ ಪ್ರಜಾಃ ಜಹಾವಸೂನ್ ಯದ್ವಿಮತಾತ್ಮಜಾ ಸತಿ ಮನಸ್ವಿನಿ ಮಾನಮಭೀಕ್ಷ್ಣಮರ್ಹತಿ. ಅಹೋ ಎಂಥ ಮೂರ್ಖ ಕರ್ಮ ಮಾಡಿಬಿಟ್ಟ ಅಂತ ದಕ್ಷ ಪ್ರಜಾಪತಿಯನ್ನ ಎಲ್ಲರೂ ಕೂಡ ಬೈಕೊಳ್ತಾ ಇದ್ದಾರೆ. ಅನಾರ್ಯ, ಇಲ್ಲಿ ಅನಾತ್ಮ್ಯ ಅಂತ ಒಂದು ಪಾಠ ಇದೆ, ಅನಾರ್ಯ ಅಂತ ಒಂದು ಪಾಠ ಇದೆ. ಎರಡು ರೀತಿ ಪಾಠ ಇದೆ. ಅಹೋ ತು ಅನಾರ್ಯಂ ಅಂತ ಇಟ್ಕೊಂಡ್ರೆ ಅನಾರ್ಯ ಅಂದ್ರೆ ಮೂರ್ಖ ಕರ್ಮ. ಇದು ಎಂತ ಮೂರ್ಖ ಇವನು ದಕ್ಷ. ತನ್ನ ಮಗಳು ತನ್ನ ಕಣ್ಣೆದುರಿಗೆನೆ ಪ್ರಾಣತ್ಯಾಗ ಮಾಡ್ತಾ ಇದ್ದಾಳೆ, ನೋಡ್ಕೊಂಡು ಸುಮ್ಮನೆ ಕೂತಿದ್ದಾನಲ್ಲ ಇವನು, ಎಂತಹ ಮೂರ್ಖ ಅಂತ ಆ ರೀತಿ ಮಾತಾಡ್ಕೊಂಡ್ರು. ಅಹೋ ಅನಾರ್ಯಂ ಅಥವಾ ಅನಾತ್ಮ್ಯಂ ಅಂತ ಪಾಠ ಇಟ್ಕೊಂಡ್ರೆ ಎಂತಹ ಜಡ ಇವನು. ಅನಾತ್ಮ್ಯ ಅಂದ್ರೆ ಜಡ, ಎಂತಹ ಜಾಡ್ಯ. ಸುಮ್ಮನೆ ಕೂತಿದ್ದಾನೆ ನೋಡು, ನೋಡ್ಕೊಂಡು ಸುಮ್ಮನೆ ಕೂತಿದ್ದಾನೆಲ್ಲ.
ಮಗಳು ದೇಹತ್ಯಾಗ ಮಾಡ್ತಾ ಇದ್ದಾಳೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದಾನಲ್ಲ, ಎಂತಹ ಮೂರ್ಖ ಇವನು, ಎಂತಹ ಜಾಡ್ಯ ಇವನಲ್ಲಿದೆ, ಎಂಥ ದೊಡ್ಡ ಅಪಚಾರ ಮಾಡಿಬಿಟ್ಟ. ಅವನೇನು ಸಾಧಾರಣ ವ್ಯಕ್ತಿ ಅಲ್ಲ, ಮತ್ತೆ ಎಲ್ರಿಗೂ ಗೊತ್ತಿದೆ. ಇಡೀ ಚರಾಚರ ಪ್ರಪಂಚ ಮುಂದೆ ಬಂದಂತಹ ಚರಾಚರ ಜಂತುಗಳು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರೂ ಇವನ ಸಂತತಿಯೇ, ದಕ್ಷ ಪ್ರಜಾಪತಿಯ ಸಂತತಿಯೇ. ಮುಂದೆ ಎಲ್ಲ ದೊಡ್ಡ ವ್ಯಕ್ತಿ ಇವನು, 10ನೇ ಕಕ್ಷೆಯಲ್ಲಿ ಬಂದಂತವನು. ಇವನಿಂದಲೇ ಮುಂದಿನ ಎಲ್ಲ ಜಗತ್ತಿನ ಸಂತತಿ ಬೆಳೆದದ್ದು. ಇಡೀ ಚರಾಚರ ಜಂತುಗಳ ಸಂತತಿ, ಚರಾಚರಾಹ ಪ್ರಜಾಹ ಯಸ್ಯ ಪ್ರಜಾಪತೇಃ ಅಂತಾರೆ. ಯಾವ ಈ ದಕ್ಷ ಪ್ರಜಾಪತಿಯ ಸಂತತಿಯೇ ಮುಂದೆ ಜಗತ್ತಿನಲ್ಲಿ ಚರಾಚರ ಜಂತುಗಳಾಗಿ ಮುಂದೆ ಬೆಳೆದಿದ್ದಾರೆ. ಅಂತಹ ಈ ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ ಶುದ್ಧ ಮನಸ್ಸಿನವಳು. ಅಂತಹ ಸತೀದೇವಿ ಎಲ್ಲರ ಸತ್ಕಾರಕ್ಕೆ ಯೋಗ್ಯಳಾಗಿರ್ತಕ್ಕಂಥವಳು. ಅವಳು ಸದಾ ಪರಿಶುದ್ಧಳಾಗಿರ್ತಕ್ಕಂಥವಳು, ಎಲ್ಲರೂ ಅವಳಿಗೆ ಸತ್ಕಾರ ಮಾಡಬೇಕು ಅಂಥವಳು ಅವಳು. ಅಂಥವಳಲ್ಲಿ ಇವನು ಅನಾದರ ಮಾಡಿಬಿಟ್ಟ, ತಿರಸ್ಕಾರ ಮಾಡಿಬಿಟ್ಟ ಅವಳನ್ನ. ಆದ್ರಿಂದ ಅವಳು ಪ್ರಾಣ ಬಿಡೋ ಹಾಗೆ ಆಯ್ತು. ಅದು ಇವನು ಮಾಡಿದ ದೊಡ್ಡ ಅಪರಾಧ. ದಕ್ಷ ಪ್ರಜಾಪತಿ ಇಷ್ಟು ದೊಡ್ಡ ಅಪರಾಧ ಮಾಡಬಾರ್ದಾಗಿತ್ತು ಅಂತ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ. ಅಹೋತು ಅನಾತ್ಮ್ಯಂ ಮಹದಸ್ಯ ಪಶ್ಯತ. ನೋಡಿ ಎಂತ ಅಪಚಾರ ಮಾಡಿಬಿಟ್ಟ. ಪ್ರಜಾಪತೇ ಯಸ್ಯ ಚರಾಚರಾಹ ಪ್ರಜಾಹ. ಈ ಪ್ರಜಾಪತಿಯ, ದಕ್ಷ ಪ್ರಜಾಪತಿಯ ಸಂತತಿಯೇ ಎಲ್ಲ ಚರಾಚರ ಪ್ರಜಾಹ. ಜಗತ್ತಿನಲ್ಲಿರುವ ಚರಾಚರ ಜಂತುಗಳೆಲ್ಲ ಇವನ ಸಂತತಿಯೇ ಆಗಿದ್ದಾರೆ. ಅಂತಹ ಇವನ ಮಗಳು ಆತ್ಮಜಾ ಸತಿ ಮನಸ್ವಿನಿ, ಶುದ್ಧ ಮನಸ್ಸಿನವಳು. ಅಂಥವಳು ಇವನು ಮಾಡಿದ ಒಂದು ಅಪರಾಧದಿಂದ, ಅನಾದರದಿಂದ ತನ್ನ ಪ್ರಾಣವನ್ನೇ ಬಿಡುವಂತೆ ಆಯ್ತು. ಜಹಾ ವಸೂನ್ ಯದ್ವಿಮತ ಮಾನಂ ಅಭೀಕ್ಷಂ ಅರ್ಹತಿ. ಅವಳೆಲ್ಲರಿಂದಲೂ ಸತ್ಕಾರಕ್ಕೆ ಯೋಗ್ಯಳು, ಅಭೀಕ್ಷಣ ಮಾನಂ ಅರ್ಹತಿ. ಅಂಥವಳನ್ನ ಇವನು ಏನು ಮಾಡಿದ? ತಿರಸ್ಕಾರ ಮಾಡಿದ. ಯದ್ವಿಮತ. ಹಾಗಾಗಿ ಅವಳು ಶರೀರ ತ್ಯಾಗ ಮಾಡೋ ಪ್ರಸಂಗ ಬಂತು. ಎಂಥ ತಪ್ಪು ಮಾಡಿಬಿಟ್ಟ ದಕ್ಷ ಪ್ರಜಾಪತಿ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಅಹೋತ್ವನಾತ್ಮ್ಯಂ ಮಹದಸ್ಯ ಪಶ್ಯತ ಪ್ರಜಾಪತೇರ್ಯಸ್ಯ ಚರಾಚರ ಪ್ರಜಾಃ ಜಹಾವಸೂನ್ ಯದ್ವಿಮತಾತ್ಮಜಾ ಸತಿ ಮನಸ್ವಿನಿ ಮಾನಮಭೀಕ್ಷ್ಣಮರ್ಹತಿ. ಸೋಯಂ ದುರ್ಮರ್ಷ ಹೃದಥೋ ಬ್ರಹ್ಮಬಂಧುಃ ಲೋಕೇಪಕೀರ್ತಿಂ ಮಹತೀಮಥಾಪ್ಸ್ಯತಿ ಯದಂಗಜಾಂ ಸ್ವಾಂ ಪುರುಷದ್ಯುಡುದ್ಯತಾಂ ನ ಪ್ರತ್ಯಷೇಧೀನ್ ಮೃತಯೇ ಪರಾಧತಃ. ಈ ದಕ್ಷ ಪ್ರಜಾಪತಿ ಎಂತಹ ಕೆಟ್ಟ ಕೆಲಸ ಮಾಡಿಬಿಟ್ಟ, ಎಂತಹ ಅಪಚಾರ ಮಾಡಿಬಿಟ್ಟ. ಎಂತಹ ಕಠಿಣವಾದ ಹೃದಯವುಳ್ಳವನಲ್ವಾ ಇವನು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ದುರ್ಮರ್ಷ ಹೃದಯ ಬ್ರಹ್ಮಬಂಧು. ಎಂತ ಕಲ್ಲು ಹೃದಯ ಇವನು. ಬ್ರಹ್ಮಬಂಧು ಇವನು, ಬ್ರಾಹ್ಮಣ ಅಧಮ ಇವನು ಅಂತಾರೆ. ಬ್ರಾಹ್ಮಣರಲ್ಲಿ ಇರಬೇಕಾದ ಗುಣ ಅಲ್ಲ ಇದು. ಇವನು ಬ್ರಹ್ಮಬಂಧು, ಇವನು ಬ್ರಾಹ್ಮಣ ಅಲ್ಲ. ಇವನು ಬ್ರಾಹ್ಮಣ ಅಧಮ, ಇವನು ಶಿವದ್ವೇಷಿ. ತನ್ನ ಮಗಳು
ಇವನ ಅಪರಾಧವನ್ನ ಸಹಿಸ್ಲಿಕ್ಕಾಗದೆ ಪ್ರಾಣ ತ್ಯಾಗ ಮಾಡಬೇಕು ಅಂತ ಸಿದ್ಧಳಾಗಿದ್ದಾಗಲೂ ಕೂಡ ತಡಿಲಿಲ್ಲಲ್ಲ. ಎಂತಹ ಕಠಿಣ ಹೃದಯ ಇವನು. ಇವನು ಇನ್ನು ಮುಂದೆ ಲೋಕದಲ್ಲಿ ಮಹಾ ಅಪಕೀರ್ತಿಗೆ ಭಾಜನನಾಗ್ತಾನೆ ಅಂತ ಎಲ್ರೂ ಮಾತಾಡ್ಕೊಂಡ್ರಂತೆ. ಲೋಕೆ ಅಪಕೀರ್ತಿಂ ಮಹತೀಂ ಅಥ ಅಪ್ಸ್ಯತಿ. ದೊಡ್ಡ ಅಪಕೀರ್ತಿಗೆ ಇವನು ಭಾಜನನಾಗ್ತಾನೆ. ಎಲ್ರು ಇವನನ್ನ ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ. ಇನ್ನು ಮೇಲೆ ದೊಡ್ಡ ಅಪಕೀರ್ತಿ ಬರ್ತದೆ ಇವನಿಗೆ. ಯಾಕೆ? ಸಾಧ್ವಿಯಾದಂತಹ ತನ್ನ ಮಗಳು ಇವನು ಮಾಡಿದ ಅಪರಾಧದಿಂದ ಶರೀರ ತ್ಯಾಗ ಮಾಡ್ತಾ ಇದ್ದಿದ್ರು ಕೂಡ ನೋಡ್ತಾ ನೋಡ್ತಾ ತಡೆಯದೆ ಸುಮ್ಮನೆ ಕೂತಿದ್ದಾನಲ್ಲ. ಯದಂಗಜಾಂ ಸ್ವಾಂ ಪುರುಷದ್ವಿಡ್ ಉದ್ಯತಾಂ ನ ಪ್ರತ್ಯಷೇಧೀಹಿ. ತಡಿಲಿಲ್ಲ. ಅವಳು ದೇಹ ತ್ಯಾಗ ಮಾಡೋದನ್ನ ನೋಡಿ ಸುಮ್ಮನೆ ಕೂತಿದ್ದಾನೆ, ತಡಿಲಿಲ್ಲ. ತಡಿಬೋದಾಗಿತ್ತು, ತಡಿಲೂ ಇಲ್ಲ ಕೂಡ. ಇವನು ಮಾಡಿದ ಈ ಅಪರಾಧ ಲೋಕದಲ್ಲಿ ಮಹಾ ಅಪರಾಧ ಅಂತ ಕರೆಸಿಕೊಂಡು ದೊಡ್ಡ ಅಪಕೀರ್ತಿಗೆ ಇವನು ಕಾರಣನಾಗ್ತಾನೆ. ದೊಡ್ಡ ಅಪಕೀರ್ತಿ ಬರ್ತದೆ ಇವನಿಗೆ ಇನ್ನು ಮುಂದೆ ಅಂತ ಈ ರೀತಿ ಜನರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಸೋಯಂ ದುರ್ಮರ್ಷ ಹೃದಥೋ ಬ್ರಹ್ಮ ಬಂಧು ಲೋಕೇಪಕೀರ್ತಿಂ ಮಹತೀಮಥಾಪ್ಸ್ಯತಿ ಯದಂಗಜಾಂ ಸ್ವಾಂ ಪುರುಷದ್ಯುದ್ಯತಾಂ ನ ಪ್ರತ್ಯಷೇಧೀನ್ ಮೃತಯೇ ಪರಾಧತಃ. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ನಾರಾಯಣ್ ಡೌಟ್ ಸರ್. ಹೇಳ್ರಿ. ಈ ತತ್ವ ನಿರ್ಣಯದಲ್ಲಿ ಬಂದು ಕೊಟ್ಟಿದಾರಲ್ಲ, ಆಚಾರ್ಯರಿಗೆ ಬಂದು ನಿರ್ಣಯ ಕೊಟ್ಟಿದಾರಲ್ಲ, ಈ ತತ್ವ ನಿರ್ಣಯ ಗ್ರಂಥ ಬಂತು, ಅದ್ ಹೆಂಗದು, ಎದಕ್ಕ ಬಂದಿದ್ದು ತತ್ವ ನಿರ್ಣಯ? ಅದು ಈ ತರ ಪುರಾಣಗಳೆಲ್ಲ ಇದ್ದಾವಲ್ಲ, ಹಾಗೆ ವೇದಾರ್ಥ ನಿರ್ಣಯ ಮಾಡ್ಲಿಕ್ಕೋಸ್ಕರ ಬಂದಿರತಕ್ಕಂತಹ ಗ್ರಂಥಗಳಲ್ಲಿ ಅದು ಒಂದು ತತ್ವ ನಿರ್ಣಯ ಅಂತ ಪ್ರಮಾಣ ಅಂತ ಎಲ್ರು ಕೂಡ ಒಪ್ಪಿಕೊಂಡಿದ್ರು ಆಗಿನ ಕಾಲದಲ್ಲಿ. ಅದು ರಚನೆ ಮಾಡಿದ ಯಾರು? ವೇದವ್ಯಾಸರ? ಹೌದು, ಹೌದು. ಓಕೆ. ಭಗವಂತನಿಂದಲೇ ರಚಿತವಾದ ಗ್ರಂಥ. ಸೊ ಈಗ ಮಹಾಭಾರತ ತತ್ವ ನಿರ್ಣಯ ಒಂದು ಪ್ರಸಂಗನ ತಗೊಂಡು ಅದಕ್ಕೆ ಏನ ನಿರ್ಣಯ ಕೊಡ್ತಾರೆ, ಅದು ತರವೇ ಬಂದು ಅದು ಆ ತರವದು. ಹೌದು, ಕೆಲವು ಇಂತಹ ವಿಷಯಗಳಿಗೆ ನಿರ್ಣಯವನ್ನ ಕೊಡ್ಲಿಕ್ಕೋಸ್ಕರ ಮಾಡಿದ ಗ್ರಂಥ. ಓಕೆ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಆಚಾರ್ಯ.